ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಕೀ ಆನ್ಸರ್ಸ್ ಮಾಡ್ತಾಯಿದ್ದೀನಿ ನಾನು. ಈಗ ಅಪ್ಲೋಡ್ ಮಾಡಿಬಿಡ್ತೀನಿ ನಿಮಗೆ ವೀಡಿಯೋಸನ್ನು. ಮತ್ತು ಏನು ರಾಂಗ್ ಆಗಿದ್ದರೂ ಏನು ಟೆನ್ಷನ್ ಆಗಬೇಡಿ, ನೆಕ್ಸ್ಟು ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ. ಜಸ್ಟ್ ಎಲ್ಲರೂ ಮೆಸೇಜ್ ಕಮೆಂಟ್ ಮಾಡ್ತಾಯಿದ್ರಿ ಅಂತ ನನಗೂ ಕ್ಯೂರಿಯಾಸಿಟಿ, ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದ ಫಸ್ಟ್ ಒನ್ನು ತುಂಬಾ ಈಸಿಯಾಗಿರುವಂಥ ಪೇಪರು, ಡೈರೆಕ್ಟ್ ಕ್ವಶನ್ನು ಮತ್ತು ಮಾಡೆಲ್ ಕ್ವಶನ್ ಪೇಪರಿಂದನೇ 40 ಮಾರ್ಕ್ಸ್ ನಿಮಗೆ ಬಂದಿರೋದು. ದ ಬರ್ಡ್ಸ್ ಆಕರಿಂಗ್ ಟು ವುಮನ್ ಆಫ್ ಅ ಚೈಲ್ಡ್ ಬೇರಿಂಗ್ ಏಜ್. ಚೈಲ್ಡ್ ಬೇರಿಂಗ್ ಏಜ್ ಅಂದ ತಕ್ಷಣ ನಿಮಗಲ್ಲೇ ಬರೋದು ಗೊತ್ತಾಗ್ಬಿಡುತ್ತೆ. ದಟ್ ಈಸ್ ಅ ಫರ್ಟಿಲಿಟಿ ಅಂತ. ಫರ್ಟಿಲಿಟಿ ಈಸ್ ಅ ಆನ್ಸರ್. The prices of the items decreased by 10% in 2024 as compared to 2020. The index number for the base year 2024. 24ಅಲ್ಲಿ ಅಂದರೆ ಕರೆಂಟ್ ಇಯರಲ್ಲಿ ಕೇಳಿದರೆ 10% ಡಿಕ್ರೀಸ್ಡು. ನಿನ್ನೆನೇ ಇದನ್ನು ಡಿಸ್ಕಸ್ ಮಾಡಿದ್ದೆ ನಾನು ಇಂಡೆಕ್ಸ್ ನಂಬರಲ್ಲಿ ಡಿಸ್ಕಸ್ ಮಾಡಿದಾಗ ಆನ್ಸರ್ ಬಂದುಬಿಟ್ಟು ನಿಮಗೆ 90 ಈಸ್ ಅ ಆನ್ಸರ್, ಬಿಕಾಸ್ ಬೇಸ್ ಇಯರ್ದು 100 ಅಲ್ಲ. ಓಕೆ. The parameter of a T distribution n is equals to 10, then the mean is 0. The mean is 0. ಯಾವುದೇ ಇದ್ರೂ ಮೀನಲ್ಲಿ 0ನೇ ಬರುತ್ತೆ. The standard error of a sample proportion is square root of PQ divided by n. The game is said to be fair if the value of the game V is equals to 0. ಓಕೆ, ದ ಆನ್ಸರ್ ನೋಡಿ ತುಂಬಾ ಈಸಿ. 5 ಮಾರ್ಕ್ಸು ನೀವು ಆರಾಮ್ಸೆ ಇಲ್ಲಿ ತೆಗಿಬೋದು. ನೆಕ್ಸ್ಟ್ ಬಂದುಬಿಟ್ಟು fill in the blanks by choosing the appropriate answers given in the bracket. Okay. The first one, the value of the index number for the base year is 100. Second one, in standard normal distribution ಈಸ್ ಕಾಲ್ಡ್ ಆಸ್ ಅಲ್ಲಿ ಎರಡು ಯಾವುದಂದರೆ ವೇರಿಯನ್ಸು ಮತ್ತು ಸ್ಟ್ಯಾಂಡರ್ಡ್ ಡಿವಿಷನು ಈಕ್ವಲ್ ಆಗಿ ಇರುತ್ತೆ. ಇದನ್ನು ನಾನು ಯಾವುದು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನಲ್ಲಿ ಇದು ಹೇಳಿದ್ದೆ. ಸ್ಟ್ಯಾಂಡರ್ಡ್ ನಾರ್ಮಲ್ ಇದು ಆನ್ಸರು. ಥರ್ಡ್ ಒನ್ನು, ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಪ್ಯಾರಾಮೀಟರ್. ನೋಡಿ, ಇದು ಕೂಡ ನಿಮಗೆ ಎಲ್ಲಿ ಪ್ರಿಪ್ರೇಟ್ರಿಯಲ್ಲೂ ಬಂದಿರೋದು. ಮತ್ತು ಇವೆಲ್ಲ ಕ್ವಶನ್ಸ್ ನೋಡಿ, ನೀವು ಒಂದು ಸತಿ ಮಾಡೆಲ್ ಕ್ವಶನ್ ಪೇಪರ್ ನೋಡಿಬಿಟ್ರೆ ಮಾಡೆಲ್ ಕ್ವಶನ್ ಪೇಪರು ಅಲ್ಲೇ ಬಂದಿರೋದು. ಐಟಮ್ ಹ್ಯಾವಿಂಗ್ ಅ 1 or more ಡಿಫೆಕ್ಟ್ ಈಸ್ ಕಾಲ್ಡ್ ಆಸ್ ಅ ಡಿಫೆಕ್ಟಿವ್ ಐಟಮ್. ಓಕೆ. ದ equipment is replaced at the end of the year for which the annual average cost is minimum. ಆ್ಯನ್ಯುವಲ್ ಆ್ಯಾವ್ರೇಜ್ ಕಾಸ್ಟು ಮಿನಿಮಮ್ ಇದ್ದಾಗ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಲ್ಲ ಲಾಸ್ಟಿಗೆ. ರಿಪ್ಲೇಸ್ಮೆಂಟ್ ಥಿಯರಿಯಲ್ಲಿ ಮಿನಿಮಮ್ ಇರಬೇಕು, ಅದನ್ನು ಮಾತ್ರ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ. ಮ್ಯಾಚ್ ದ ಫಾಲೋಯಿಂಗ್ ನೋಡಿ. NRR ಪರ್ ವುಮನ್ 1.1 ಇದ್ದರೆ ಪಾಪ್ಯುಲೇಷನ್ನು ಇನ್ಕ್ರೀಸ್ಡ್, ದಟ್ ಈಸ್ ಅ 1 ಅಂದರೆ ಎ ಆನ್ಸರು. ಬೇಸ್ ಇಯರ್ ವೇಟ್ ಎಲ್ಲಿ ಬರುತ್ತೆ? ಲಾಸ್ಟ್ ಇಯರ್ಸಲ್ಲಿ ಬಿ. ದ ಮೀನ್ ಆಫ್ ಅ ಟಿ ಡಿಸ್ಟ್ರಿಬ್ಯೂಷನ್, ಇದು ಕ್ವಶನಲ್ಲಿ ರಿಪೀಟೆಡ್ ಕ್ವಶನ್ನೇ ಇದು, ಅಲ್ಲಿ ಸಿ ಇದು ನೋಡಿ. ಇಲ್ಲಿ ಕೂಡ ಮೀನ್ ಅಂತ ಕೊಟ್ಟಿದ್ರಲ್ಲ, ಇಲ್ಲಿ ಥರ್ಡ್ ಪ್ಯಾರಾಮೀಟರ್ n is equals to 10 ಕೊಟ್ಬಿಟ್ಟು ಮೀನ್ 0, ಸೇಮ್ ಕ್ವಶನ್ನೇ. ಸಿಂಗಲ್ ವ್ಯಾಲ್ಯೂ ಪ್ರಪೋಸ್ಡ್ ಆ್ಯಸ್ ಅನ್ ಎಸ್ಟಿಮೇಟ್, ದಟ್ ಈಸ್ ಅ ಪಾಯಿಂಟ್ ಎಸ್ಟಿಮೇಷನ್, ದಟ್ ಈಸ್ ಅ ಡಿ. ನೆಕ್ಸ್ಟ್, ಫಿಸಿಕಲ್ ಸ್ಟಾಕ್ ಆಫ್ ಗೂಡ್ಸ್, ದಟ್ ಈಸ್ ಅ ಇನ್ವೆಂಟರಿ, ಇ. ನೋಡಿ, ಇಂಟರ್ವಲ್ ಎಸ್ಟಿಮೇಷನು ಪಾಯಿಂಟ್ ಎಸ್ಟಿಮೇಷನ್ ಕನ್ಫ್ಯೂಷನಲ್ಲಿ ಕೊಟ್ಟಿದ್ದಾರೆ, ಬಟ್ ಸಿಂಗಲ್ ವ್ಯಾಲ್ಯೂ ಅಂದ ತಕ್ಷಣ ಪಾಯಿಂಟು. ಓಕೆ, ಅದನ್ನು ತೊಗೊಂಡು ಅದನ್ನು ಕರೆಕ್ಟಾಗಿದೆ ಅಂದ್ಕೊಳ್ತೀನಿ ನಾನು. ಎಲ್ಲರೂ ಸಿಂಗಲ್ ಅಂದ ತಕ್ಷಣ ಅಲ್ಲಿ ಪಾಯಿಂಟ್ ಅಂತ ಹಾಕಿರ್ತೀರಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಫೆಕೆಂಡಿಟಿ, ದ ಕೆಪಾಸಿಟಿ ಆಫ್ ವುಮನ್ ಟು ಬೇರ್ ಅ ಚಿಲ್ಡ್ರನ್. ದ ಕೆಪಾಸಿಟಿ ಆಫ್ ವುಮನ್ ಟು ಬೇರ್ ಅ ಚಿಲ್ಡ್ರನ್. ಓಕೆ. Then mention a cause of a irregular variation in the time series. Cause of a irregular variation ಅಂತಂದಾಗ ಅಲ್ಲಿ ಯಾವುದಾದ್ರೂ ಬರಿಬೋದು ನೀವು. ಸುನಾಮಿ ಬರಿಬೋದು, ಅಥವಾ ಅರ್ಥಕ್ವಿಕ್ ಬರಿಬೋದು, ವಾರ್, ಫ್ಲಡ್, ಫೆಮೈನ್, ಅಲ್ಲಿ ಯಾವುದಾದ್ರೂ ಕಾಸು ಫಾರ್ ಅ ಇರ್ರೆಗ್ಯುಲರ್ ವೇರಿಯೇಷನ್. ಫಾರ್ ವಾಟ್ ವ್ಯಾಲ್ಯೂ ಆಫ್ ಪಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಈಸ್ ಅ ಸಿಮೆಟ್ರಿಕಲ್. ಇದನ್ನು ಕೂಡ ನಾನು 2-3 ಸತಿ ಇದೇ ಕ್ವಶನ್ ರಿಪೀಟ್ ಮಾಡಿ ಇಟ್ಟಿದ್ದೀನಿ. ನಿಮಗೆ 1 ಮಾರ್ಕಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ಯಾವುದಂದರೆ ಇದು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನಲ್ಲಿ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. probability of occurrence of
type 1 error is called as a level of significance. Type 1 error is called level of significance. Okay, then it is denoted by alpha, and it is also called as a size of the test. Okay, then next one is a graphical method why feasible solution of a linear programming problem lies in the first quadrant. ಫಸ್ಟ್ ಕ್ವಾಡ್ರಂಟ್ ಯಾಕಪ್ಪ ಅಂತಂದರೆ ಇದು ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0, ದಟ್ ಈಸ್ ಬೋತ್ ಆರ್ ನೆಗೆಟಿವಿಟಿ, ಬೋತ್ ಆರ್ ನಾನ್ ನೆಗೆಟಿವಿಟಿ ಅಂತ ತಗೊಳ್ತೀವಿ ಇಲ್ಲಿ, ನಾನ್ ನೆಗೆಟಿವಿಟಿ. ಅಲ್ಲಿ ಎಕ್ಸ್ ಆ್ಯಂಡ್ ವೈ ನೋಡಿ, ಯಾವುದೇ ಎಲ್ ಪಿ ಪಿಯಲ್ಲಿ ನಾವು ಬರೆಯುವಾಗ ಏನು ಮಾಡ್ತೀವಿ, ಎಲ್ ಪಿ ಪಿನ ಎಕ್ಸ್ ಆ್ಯಂಡ್ ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೀವಿ. ದಟ್ಸ್ ವೈ ಇಟ್ ಈಸ್ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ಓಕೆ, ಇನ್ ಸೆಕ್ಷನ್ ಬಿ ರೈಟ್ 4 stages ಆಫ್ ಅ ಬಿಸ್ನೆಸ್ ಸೈಕಲ್. 4 stages ಆಫ್ ಅ ಬಿಸ್ನೆಸ್ ಸೈಕಲ್ ಇದಂತೂ ನಾನು ಹೇಳ್ತಾ ಇದ್ದೆ ನಿಮಗೆ. ಪ್ರಾಸ್ಪಿರಿಟಿ, ಇದು ನೀವು ಡೈಗ್ರಾಮ್ ಹಾಕಿದ್ರು ಆಯಿತು, ಹಾಗೆ ಬರೆದ್ರು, ಯಾಕಂದರೆ ಅವರು ರೈಟ್ ಅಂದಿದ್ದಾರಲ್ಲಿ, ನೀವು 4 ಬರೆದ್ರು ಸಾಕು ಅಲ್ಲಿ. ಡಿಕ್ಲೈನ್, ಡಿಪ್ರೆಷನ್ ಆ್ಯಂಡ್ ರಿಕವರಿ. ಓಕೆ, these are the 4 stages of a business cycle. Write the conditions for applying a binomial expansion method of interpolation and extrapolation. ಓಕೆ, ನೋಡಿ ಇಲ್ಲಿ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ನು. The values of the independent variable should have a common difference. ಒಂದು ನಿಮ್ಮದು ಅಲ್ಲಿ ಬರೆದಿರೋದು ನೀವು ಕಾಮನ್ ಡಿಫ್ರೆನ್ಸ್ ಅಂತ ಇರಬೇಕು. ಇನ್ನೊಂದು ಬಂದುಬಿಟ್ಟು ಇಲ್ಲಿ the value of x for which the value of y is to be interpolated must be one of the values of x ಅಂತ ಇರಬೇಕಲ್ಲಿ. ಒನ್ ಆಫ್ ದ ಅಂದರೆ ಯಾವುದು ಫೈಂಡ್ ಔಟ್ ಮಾಡ್ತಿರ್ತೀವಲ್ಲ ಅದು ಒನ್ ಆಫ್ ದ ವ್ಯಾಲ್ಯೂಸ್ ಆಫ್ ದ x ಅಂತ ಇರಬೇಕು. ದಟ್ ಈಸ್ ದ 2 differences ಆಫ್ ಅ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್. ಓಕೆ, ಇಫ್ p is equals to 1/2 for a Bernoulli distribution, find mean and variance. And then what is a mean? Mean is equals to p, that is equals to 1/2 only. Then q is equals to 1 minus 1/2, that is equals to that is also 1/2. Then variance is equals to p into q, 1/2 into 1/2, that is equals to 1/4. Okay, then define type 1 type 2 error. ನಿಮಗೆ ಇಟ್ಸ್ ಕಾಮನ್ ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಟೈಪ್ 1 ಮತ್ತು ಟೈಪ್ 2 ಎರರ್ ಬಂದಿರೋದು, ಹೌದಾ? ಇದು ನೀವು ಹೇಳಲೇಬೇಕಾಗಿಲ್ಲ, ನೀವು ಅದು ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿದಾಗ ಇದು ಕಾಮನ್ ಕ್ವಶನ್ ಆಗಿದೆ. ಟೈಪ್ 1 error is rejecting a null hypothesis when it is actually true. Rejecting a null hypothesis when it is true. Okay, type 1 error. Type 2 error is accepting a null hypothesis. Accepting a null hypothesis when it is actually not true. Not true. That is called as a type 2 error. Okay. Then in a paired t-test, n is equals to 5 and d is equals to 3.4 and st is equals to 2. Then what would be the one of the value of the test statistics? Nodi, test statistics t is equals to summation of d divided by n st divided by root n. T is equals to d bar divided by st divided by root of n minus 1. What is d bar? D bar is given as a 3.4. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. 3.4 divided by SD ಅಂತಂದರೆ ಎಷ್ಟಿದೆ ಇಲ್ಲಿ 2 divided by root of 5 minus 1. Okay, that answer is this is also 2 cancels. The answer is 3.4 is the answer. 23 question, ಅಲ್ಲ 22 question.
3.4 is the answer. Mention two types of causes of variation in a manufacturing process. Okay, causes of variations, two types, that is one is assignable causes and one is natural causes. Okay, next 24th question, given r is equals to 5000, c1 is equals to 2 and c3, then find q is equals to square root of 2c3r by c1. And then square root of 2c3r1 is given, c3 is also given, that is a 200 into 5000 divided by c1. c1 is a rupees 2, that is also calculation. Then the square root of this answer, after calculating this one, 1000 is a answer. 1000 is a answer. Okay, next section C ನೋಡಿ, ಕ್ಯಾಲ್ಕುಲೇಷನ್ ದ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ ನಾನು, ಯಾಕಂದರೆ ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು. ಇಲ್ಲಿ P0, ದಿಸ್ ಈಸ್ P1 ಆ್ಯಂಡ್ ದಿಸ್ ಈಸ್ ಅ ಕ್ವಾಂಟಿಟಿ, ದಟ್ ಈಸ್ ಅ Q0, ದ ಸೇಮ್ ಆ್ಯಸ್ ಲಾಸ್ಟ್ PS, ದಟ್ ಈಸ್ ಅ P0 Q0 ಒಂದು ಕಾಲಮು, P1 Q0 one more column. After calculating that, answer is 147.64 is the answer. The P0 Q0, that is 20 into 4, 40 into 10, 40 into 15, 50 into 25. ನಾ ಇಲ್ಲಿ ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡಿ. 26th ಕ್ವಶನ್ನು, 26th question, the probability of an arrow, 26 is the interpolation and extrapolation value. Y0, Y1, Y2, Y3, Y4. Okay, this is Y5. Okay, Y4th value ಕಂಡು ಹಿಡಿದಾಗ y minus 1 to the power 4, that after calculating, ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಬಟ್ ಇದರಲ್ಲಿ ತೋರಿಸಿದಾಗ ನಿಮ್ಗೆ Y2 ವ್ಯಾಲ್ಯೂ ಎಷ್ಟು ಬಂತಂತಂದರೆ, Y2 ಈಸ್ ಈಕ್ವಲ್ಸ್ ಟು ಅಲ್ಲಿ ಬಂದಿದ್ದು 17 ನೋಡಿ, 14 ಮತ್ತು 21. ಇದು ನಿನ್ನೆನೇ ನಾನು ಒಂದು ಎಕ್ಸಾಂಪಲಲ್ಲಿ ಸೇಮ್ ಎಕ್ಸಾಂಪಲ್ನೇ ಮಾಡಿ ತೋರಿಸಿದ್ದೀನಿ ನೋಡಿ ನಿನ್ನೆ ವಿಡಿಯೋದಲ್ಲಿ. ನೆಕ್ಸ್ಟು ಆಫ್ಟರ್ ಕ್ಯಾಲ್ಕುಲೇಟಿಂಗ್ 17, ಸಬ್ಸ್ಟ್ಯೂಟ್ 17 ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು Y5 Y5 ಈಸ್ ಈಕ್ವಲ್ಸ್ ಟು ಅಲ್ಲಿ ಬರೋದು ಆನ್ಸರು 48 answer. Okay, then the 27th answer, 27th binomial distribution. Binomial distribution, probability of an hero hitting a tree is 1/4. That's is equals to P is equals to 1/4. That's is equals to 0.25. N is equals to 3 ಅಂತ ತಗೊಳ್ತೀವಿ ಅಲ್ಲಿ. Aimed at the tree. Find the probability that no arrow hit the tree. No arrow ಅಂದಾಗ probability of x is equals to 0 ಅಂತ ತೊಗೊಂಡ್ಬಿಡ್ತೀರಿ. NCX ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಎಷ್ಟು ಬಂದಿತ್ತು ಅಂತಂದರೆ 0.4219 ಆನ್ಸರು. 2 arrows hit the tree, then probability of x is equals to 2 ತೊಗೊಳ್ಬೇಕಲ್ಲೇ. 2 ತೊಗೊಂಡಾಗ ಆನ್ಸರ್ ಬಂದುಬಿಟ್ಟು 0.1406 is the answer. ಓಕೆ, ನೆಕ್ಸ್ಟ್ 29th ಕ್ವಶನ್ ನೋಡಿ. 29th ಕ್ವಶನ್, 28th ಕ್ವಶನು. 28th question, a basket has a 10 mangoes of which 6 are ripe, 3 mangoes are randomly selected from the basket, find mean and variance of the number of ripe mangoes. ನೋಡಿ, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿರೋ ಎಕ್ಸಾಂಪಲ್ಲೇ ಇದು, ಕೊಟ್ಟಿರೋ ಎಕ್ಸಾಂಪಲ್ಲೇ ಇದು. ಟೋಟಲ್ ಬಂದುಬಿಟ್ಟು A+B ಎಷ್ಟಿದಾವೆ, 10 ಮ್ಯಾಂಗೋಸ್ ಇದಾವಲ್ಲಿ. ಎಷ್ಟು ರೈಪ್ ಆಗಿದೆ, A is equals to ripe mango, ಹೌದಾ, 6 are ripe. Then unripe mangoes, B is equals to 4. 3 mangoes are randomly selected, N is equals to 3 mangoes. Then you have to calculate the mean and variance of the number of ripe mangoes, that is mean is equals to NA divided by A plus B. ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಬಂದುಬಿಟ್ಟು 1.8 is the answer. And the second one is variance.
Variance is equals to 0.56 is the answer. Okay. Next 29th question. That is standard deviation of a production of a wheat is assumed to be 10.2. A sample of 25 acres showed that standard deviation is 8.2. Test at 1% level of significance whether the standard deviation of a production of a wheat is less than that is 10.2. That is a this is a standard deviation ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಷನ್ ಕೊಟ್ಟಾರ ಅಂದರೆ ಇದು ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನು. ವೀಟ್ ಅಂತಂದರೆ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ವೀಟ್ ಅಸ್ಯೂಮ್ ಟು ಬಿ ಅಂದರೆ ಸಿಗ್ಮಾ ಈಸ್ ಈಕ್ವಲ್ಸ್ ಟು 10.2 ಕೊಟ್ಟಿದ್ದಾರೆ ಇಲ್ಲಿ. ಎನ್ ಈಸ್ ಈಕ್ವಲ್ಸ್ ಟು 25. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಈಸ್ ಈಕ್ವಲ್ಸ್ ಟು 8.2. ದೆನ್ ಕೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎನ್ ಎಸ್ ಸ್ಕ್ವೇರ್ ಡಿವೈಡ್ ಬೈ ಸಿಗ್ಮಾ ನಾಟ್ ಸ್ಕ್ವೇರ್ ಅಂತ ಹಾಕಿಬಿಟ್ಟು ಫಾರ್ಮುಲಾ ಹಾಕಿಬಿಟ್ಟು ಅಲ್ಲಿ H0 ತೊಗೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಬಂದುಬಿಟ್ಟು ಅಲ್ಲಿ 16.15 ಬರುತ್ತೆ. ಆಮೇಲೆ H0 ಈಸ್ ಅದನ್ನು ಕೆ ವ್ಯಾಲ್ಯೂ ತೊಗೊಂಡ್ಬಿಟ್ಟು H0 ಈಸ್ ಎಕ್ಸೆಪ್ಟೆಡ್ ಆಗುತ್ತದೆ. H0 ಈಸ್ ಎಕ್ಸೆಪ್ಟೆಡ್. ಓಕೆ. ದೆನ್ 30th ಸಮ್ಮು ನಾರ್ತ್ ವೆಸ್ಟ್ ಕಾರ್ನರ್ ರೂಲು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ 375 ಇದೆ, 75 ಇಲ್ಲಿ ತೊಗೊಂಡ್ಬಿಡ್ತೀವಿ ನಾವು, 75 ಹೋಗಿಬಿಡ್ತೀವಿ 300ಅಲ್ಲಿ. ಇದೇ ಪ್ರಾಬ್ಲಮನ್ನು ನಾನು ಮಾಡಿದ್ದೀನಿ ನೋಡಿ ಒಂದು ವಿಡಿಯೋದಲ್ಲಿ. 225 ಬಂತು. ನೆಕ್ಸ್ಟ್ ಬಂದುಬಿಟ್ಟು 225ನ ಇಲ್ಲಿ ತೊಗೊಂಡ್ಬಿಡ್ತೀವಿ, 225. ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗಿಬಿಡ್ತು, 0 ಬಂದುಬಿಡ್ತು, ಇಲ್ಲಿ 100 ಉಳಿತು. ನಾನು ಇನ್ನೇದ ವಿಡಿಯೋದಲ್ಲೇ ಸೇಮ್ ಎಕ್ಸಾಂಪಲ್ನ ಮಾಡಿರೋದು. 100 ಮತ್ತು 500 100 ತೊಗೊಂಡ್ಬಿಡ್ತೀವಿ ಇಲ್ಲಿ, 100 ತೊಗೊಂಡಾಗ ಇಲ್ಲಿ 0 ಆಗಿಬಿಡ್ತು. ಓಕೆ. ನೆಕ್ಸ್ಟ್ ಇಲ್ಲಿ ಉಳಿದಿರೋದು 400. 400 ಮತ್ತು 500 400ನ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. 400 ಅಂದಾಗ ಇಲ್ಲಿ 100 ಉಳಿದಿರೋದು. ಓಕೆ. ನೆಕ್ಸ್ಟು ಇಲ್ಲಿ 0 ಆಯಿತು. 100 ಅಂದಾಗ ಇಲ್ಲಿ 100 ತೊಗೊಳ್ತೀವಿ. 100 ಮತ್ತು 600 100 0 ಆಗಿಬಿಡ್ತು, ಇಲ್ಲಿ 500 ಉಳಿತು. ಲಾಸ್ಟಿಗೆ ಉಳಿದಿರೋದು 500 ಬೋತ್ ದ ಸೈಡ್ 500 ವಿ ಕನ್ಸಿಡರಿಂಗ್. ದಟ್ ಈಸ್ x11 ಈಸ್ ಈಕ್ವಲ್ಸ್ ಟು 75, x12 ಈಸ್ ಈಕ್ವಲ್ಸ್ ಟು 225, x22 ಈಸ್ ಈಕ್ವಲ್ಸ್ ಟು 100, x23 is equals to 400, x33 is equals to 100 and x34 is equals to only 500. Okay. These are the positions what we allocations. Then z is equals to double summation of xij into cij ಮಾಡಿದಾಗ 21,200 is the answer. Okay, 21,200 is the answer. ಕ್ಯಾಲ್ಕುಲೇಟ್ ಮಾಡಿ ನೋಡಿ ಇನ್ನೊಂದು ಸತಿ. ಓಕೆ. ನೆಕ್ಸ್ಟು 31 ಸಮ್ ನಂಬರ್ 31 ದಟ್ ಈಸ್ ಯಾವುದಂತಂದರೆ ಇದು ಮೇಂಟೆನೆನ್ಸ್ ಕಾಸ್ಟು ಮತ್ತು ರೀಸೇಲ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ನಿಮಗೆ. ರಿಪ್ಲೇಸ್ಮೆಂಟ್ ಥೇರಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅಲ್ಲಿ ಎನ್ ಈಸ್ ಈಕ್ವಲ್ಸ್ ಟು ಫೋರ್ತ್ ಪೊಸಿಷನ್, 4th ಇಯರ್ ವಿ ಕ್ಯಾನ್ ರಿಪ್ಲೇಸ್ ಇಟ್. ಆ್ಯಂಡ್ ದ ರುಪೀಸ್ ಅಲ್ಲಿ ಸ್ಮಾಲೆಸ್ಟ್ 2,375 ರೂಪೀಸ್ ಬಂದಿದೆ ನೋಡಿ. ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಅಂದರೆ ನೀವು ಫ್ರೀ ಆಗಿನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈಗ ಮಾತ್ರ ನೆಕ್ಸ್ಟದ್ದು ಸ್ಟಡಿ ಮಾಡ್ತೀರಾ ನೀವು. ನೆಕ್ಸ್ಟು 32 ಬಂದುಬಿಟ್ಟು ನಿಮಗೆ ವೀಕ್ಲಿ ವೇಜಸ್ ಆಫ್ ವರ್ಕರ್ಸ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಮೀನ್ ಈಸ್ ಈಕ್ವಲ್ಸ್ ಟು ಮ್ಯೂ ಇದು ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನು ಲೆಸ್ ದ್ಯಾನ್ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 3,500 ತಗೊಂಡಾಗ ಅಲ್ಲಿ ಬಂದಿರೋ ಆನ್ಸರು 0.8413 ಈಸ್ ಅ ಆನ್ಸರ್. ಸೆಕೆಂಡ್ ಒನ್ನು ಇನ್ ಬಿಟ್ವೀನು ಅಂದರೆ ಇದು 1 ಮೈನಸ್ ತೊಗೊಂಡು ಮಾಡಿರೋದು. ಇನ್ ಬಿಟ್ವೀನ್ ಕ್ಯಾಲ್ಕುಲೇಟ್ ಮಾಡಿದಾಗ ಪ್ರೊಬ್ಯಾಬಿಲಿಟಿ ಆಫ್ 2,500 ಈಸ್ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 3,500. ಇದನ್ನು ಮಾಡಿದಾಗ ಕ್ಯಾಲ್ಕುಲೇಷನ್ ಬಂದುಬಿಟ್ಟು ನಿಮಗೆ 0.6826 ಈಸ್ ಅ ಆನ್ಸರ್. ಓಕೆ. ನೆಕ್ಸ್ಟ್ 33 ಕ್ವಶನ್ ನಂಬರು
ದಟ್ ಈಸ್ 80-40 ಅಂತಂದಾಗ ಸೈಜು ದಟ್ ಈಸ್ ಅ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್. N1 N2 ತೊಗೊಳ್ತೀರಿ. ಇದನ್ನು x1 ಬಾರ್ x2 ಬಾರ್ ದಿಸ್ ಈಸ್ ಸಿಗ್ಮಾ 1 ಅಂದರೆ S1 S2. ಓಕೆ, ಇಲ್ಲಿ x1 ಬಾರ್ ಮೈನಸ್ x2 ಬಾರ್ z ಈಸ್ ಈಕ್ವಲ್ಸ್ ಟು ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ S1 ಸ್ಕ್ವೇರ್ ಡಿವೈಡ್ ಬೈ N1 ಪ್ಲಸ್ S2 ಸ್ಕ್ವೇರ್ ಡಿವೈಡ್ ಬೈ N2 ಅಥವಾ ಸಿಗ್ಮಾ 1 ಸ್ಕ್ವೇರ್ ಅದು ತಗೊಂಡು ಬರುತ್ತೆ. H0 ಮತ್ತು H1 ಕನ್ಸಿಡರ್ ಮಾಡಬೇಕು. ಆಲ್ಫಾ ಈಸ್ ಈಕ್ವಲ್ಸ್ ಟು 1% ತಗೊಂಡಾಗ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆನ್ಸರು Z ಈಸ್ ಈಕ್ವಲ್ಸ್ ಟು 2.2019 ಈಸ್ ಆನ್ಸರ್. ದೆನ್ H0 ಈಸ್ ಎಕ್ಸೆಪ್ಟೆಡ್ ಹಿಯರ್ ಆಲ್ಸೋ. ಓಕೆ, ನೋಡಿ ಫ್ಲೋರ್ ಮ್ಯಾಟ್ ಇದಂತೂ ಇದು ಎಕ್ಸಾಂಪಲ್ ಅಂತೂ ನಾವು ಯಾವಾಗೂ ಮಾಡ್ತಾನೆ ಇರ್ತೀವಿ ಕ್ಲಾಸಲ್ಲಿ ಕೂಡ. ಎಷ್ಟು ತುಂಬ ಈಸಿಯಾಗಿರುವಂಥ ಕ್ವಶನ್ನು. CL ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡ್ಯಾಶ್ ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 4. ಅಂದರೆ ಇದು ನಿನ್ನೆ ರಾತ್ರಿ ಕೂಡ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾವುದು ಥೇರಿ ಬೇಸ್ಡ್ ಕ್ವಶನ್ ಬರುತ್ತೋ ಅದು ಅಂದರೆ ಥೇರಿ ಟೈಪ್ ಆದಂಥ ಲ್ಯಾಂಬ್ಡಾ ಡ್ಯಾಶು ಅದು ಬಂತಂತಂದರೆ ನಿಮಗೆ ಯಾವುದು ಸಿ ಚಾರ್ಟು LCL ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡ್ಯಾಶ್ ಮೈನಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಲ್ಯಾಂಬ್ಡಾ ಡ್ಯಾಶ್. UCL ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡ್ಯಾಶ್ ಪ್ಲಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಲ್ಯಾಂಬ್ಡಾ ಡ್ಯಾಶ್. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ 4, LCL ಈಸ್ ಈಕ್ವಲ್ಸ್ ಟು 10. ಓಕೆ, ಅಂದರೆ ಇಲ್ಲಿ 4 ಬಂದುಬಿಟ್ರೆ 2 ಬಂತು, 3 6 ಬಂತು. ಲ್ಯಾಂಬ್ಡಾ ಡ್ಯಾಶ್ ಅಂತಂದರೆ 4 ಮೈನಸ್ 6 ದಟ್ ಈಸ್ ಅ -2. LCL ಈಸ್ ಈಕ್ವಲ್ಸ್ ಟು -2. ಇದು -2 ಅಂತಂದರೆ ದ್ಯಾಟ್ಸ್ ಅಪ್ರಾಕ್ಸಿಮೇಟ್ಲಿ 0 ಬಂದುಬಿಡ್ತು. UCL ಈಸ್ ಈಕ್ವಲ್ಸ್ ಟು ಪ್ಲಸ್ ಮಾಡಿದಾಗ ಅದನ್ನು 10 ಬಂತು ಆನ್ಸರು. ಓಕೆ, 34 ಆಯಿತು. 35 ಕ್ವಶನ್ ನಂಬರ್ 35 ಇದು ಯಾವುದು LPP ಕ್ವಶನ್ನು. ಫಸ್ಟ್ ಇಕ್ವೇಷನ್ ತೊಗೊಂಡಾಗ x ಪ್ಲಸ್ y ಈಸ್ ಈಕ್ವಲ್ಸ್ ಟು 350 ಅಂದರೆ 2 ಪಾಯಿಂಟ್ಸ್ ಬರುತ್ತೆ ಅಲ್ಲಿ, 0,350. ಓಕೆ, 350, 0 ಹೌದಾ. ಇನ್ನೊಂದು 2x ಪ್ಲಸ್ y ಈಸ್ ಈಕ್ವಲ್ಸ್ ಟು 600. ಸೆಕೆಂಡ್ ಇಕ್ವೇಷನ್ನು x 0 ಆದಾಗ y ಈಸ್ ಈಕ್ವಲ್ಸ್ ಟು 600, 0,600. ಇಲ್ಲಿ ಬಂದಾಗ y 0 ಹಾಕಿದಾಗ x ಈಸ್ 300. ಓಕೆ, ಕ್ಯಾಲ್ಕುಲೇಟು ಗ್ರಾಫ್ ತೊಗೊಂಡ್ಬಿಟ್ಟು ಒಂದು ಮೋರ್ ದ್ಯಾನು ಒಂದು ಲೆಸ್ ದ್ಯಾನ್ ಬರುತ್ತೆ ಅಲ್ಲಿ. ಓಕೆ, 350, 600. ನಿನ್ನೆ ಇದೇ ಪ್ರಾಬ್ಲಮ್ ಅಲ್ಲ ನಾವು ಮಾಡಿರೋದು. ನೋಡಿ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. $400, $600 ತೊಗೊಂಡ್ಬಿಡ್ತೀನಿ. ಈಗ 350 ಆ್ಯಡ್ ಮಾಡಿಬಿಡ್ತೀರ ಇಲ್ಲಿ. ಇದು 300, ಇಲ್ಲಿ 350, ಇಲ್ಲೂ ಕೂಡ 350 ಅಂತ ಒಂದು ಲೈನ್ ತೊಗೊಳ್ತೀನಿ. ಇನ್ನೊಂದು 600 ಮತ್ತು 300, 600 ಮತ್ತು 300 ಇಲ್ಲಿ ತೊಗೊಳ್ತೀವಿ ಅದನ್ನು. ಓಕೆ, ಫಸ್ಟ್ ಇಕ್ವೇಷನ್ನು ಮೋರ್ ದ್ಯಾನ್ ಆರ್ ಈಕ್ವಲ್ ಟು ಇದೇನಿದೆಯಲ್ಲ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 350 ಇದು. 600, 300 ಇದೆಯಲ್ಲ ಅದು ಲೆಸ್ ದ್ಯಾನು. ಅಂದರೆ ಈ ಏರಿಯಾ ನಮ್ಮದು ಫಿಸಿಬಲ್ ಏರಿಯಾ. ಓಕೆ, ಫಿಸಿಬಲ್ ಏರಿಯಾ. ಇಲ್ಲಿ ಇದು ಬಂದುಬಿಟ್ಟು ನಿಮ್ಮ ಕಾರ್ನರ್ ಪಾಯಿಂಟ್ಸ್ ಬಂದುಬಿಟ್ಟು ಫಸ್ಟು 2 ಇದನ್ನೇ ಬರುತ್ತೆ, ಇದ್ದೇ ಬರುತ್ತೆ. ಕಾರ್ನರ್ ಪಾಯಿಂಟ್ಸು A ಆಫ್ 0,600, B ಆಫ್ 0,350. ನೆಕ್ಸ್ಟು ಇನ್ನೊಂದು 200 ಬರ್ತಾಯಿದೆ ನಂದಿಲ್ಲಿ. 100, 200, 100 ಬರ್ತಾ. ಇದು ನೋಡಿ, ಒಂದು ನಾನು ಗ್ರಾಫಲ್ಲಿ ಹಾಕಿದಾಗ ಕರೆಕ್ಟಾಗಿ ಸಿಗುತ್ತದು.
ಅದೊಂದು ಸಿ ಎಷ್ಟು ತೊಗೊಂಡ್ಬಿಟ್ರೆ ಇದು ಕರೆಕ್ಟ್. ನಾನು ಶೇಡಿಂಗ್ ತೋರಿಸಿದ್ದೀನಿ. ಆಲ್ಮೋಸ್ಟ್ ಆನ್ಸರ್ ಬಂದುಬಿಟ್ಟು ನಿಮಗೆ ಮಿನಿಮಮ್ ಇದೆನಾ ಮ್ಯಾಕ್ಸಿಮಮ್ ಇದೆ. ಮ್ಯಾಕ್ಸಿಮಮ್ 200 ಇಲ್ಲಿ ತೊಗೊಂಡ್ರು ಕೂಡ ಇದೊಂದು ಗ್ರಾಫಲ್ಲಿ ಹಾಕಿದರೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಇದೊಂದು ಚೆಕ್ ಮಾಡ್ಕೊಂಡ್ಬಿಡಿ ಇದನ್ನು. ಓಕೆ, ನೆಕ್ಸ್ಟು 36th ಕ್ವಶನ್ನು ಎಸ್ ಟಿ ಡಿ ಆರ್ ಸಮ್ಮು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದಿದೆ. ಸಮೇಷನ್ ಆಫ್ ಪಿ ಇಸ್ ಈಕ್ವಲ್ಸ್ ಟು 30,000 ಬಂದಿರೋದು. ಎಸ್ ಟಿ ಡಿ ಆರ್ ಆಫ್ ಎ ಇಸ್ ಈಕ್ವಲ್ಸ್ ಟು 15 and STDR of B is equals to 14 and B is a healthier. ಇನ್ನೆಲ್ಲ ಆಲ್ಮೋಸ್ಟ್ ಮಾಡಿರ್ತೀರ ಅಂದ್ಕೊಳ್ತೀನಿ ಎಸ್ ಟಿ ಡಿ ಆರ್ ಸಮ್ನ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ 37th ಸಮ್ಮು ಫಿಶರ್ಸ್ ಇಂಡೆಕ್ಸ್ ಅಂತಾರೆ. ಟೈಮ್ ರಿವರ್ಸಲ್ ಟೆಸ್ಟು ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟು. ಅದಂತೂ ನೀವು ಏನಿದೆ ಅಲ್ಲಿ =1 ಬರಬೇಕು. ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, P0 Q0 1440. ಓಕೆ, ಸಮೇಷನ್ ಆಫ್ P1 Q1 ಅದೇ ಇದು ಯೂಸ್ವಲಿ ಇದ್ರಾಗ ಮಾಡಿದ್ದೀವಿ ಅನಿಸುತ್ತೆ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ನೇ ಅನಿಸುತ್ತೆ. P1 Q0 ಈಸ್ ಈಕ್ವಲ್ಸ್ ಟು 1810 ಆ್ಯಂಡ್ ಸಮೇಷನ್ ಆಫ್ P0 Q0 ದಟ್ಸ್ ಈಸ್ ಈಕ್ವಲ್ಸ್ ಟು 2075. ಓಕೆ, ಟಿ ಆರ್ ಟಿ ಎಫ್ ಆರ್ ಟಿ ಇದು ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಟಿ ಆರ್ ಟಿ 1 ಬರಿತೀರಿ, ಎಫ್ ಆರ್ ಟಿ ತೊಗೊಳ್ತೀರಿ. ಟಿ ಆರ್ ಟಿ ಈಸ್ ಈಕ್ವಲ್ಸ್ ಟು P01 ಇಂಟು P10 ಈಸ್ ಈಕ್ವಲ್ಸ್ ಟು 1 ಈಸ್ ಈಕ್ವಲ್ಸ್ ಟು P01 ಇಂಟು Q01 ಈಸ್ ಈಕ್ವಲ್ಸ್ ಟು V01. ಇದು ಸ್ಯಾಟಿಸ್ಫೈ ಆಗುತ್ತೆ ಇಲ್ಲಿ. ಓಕೆ, ನೆಕ್ಸ್ಟು ಲಾಸ್ಟ್ ಬಂದುಬಿಟ್ಟು 3 ಇಯರ್ಲಿ ಮೂವಿಂಗ್ ಎವರೇಜಸ್ಸು. 3 ಇಯರ್ಲಿ ಮೂವಿಂಗ್ ಎವರೇಜಸ್ ಕೊಟ್ಟಿದ್ದಾರೆ. ನಿನ್ನೆ ಒಂದು ಲಾಸ್ಟಿಗೆ ಇದನ್ನು ಹಾಕಿದಾಗ ನಾನು ಮೂರು ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ಆ್ಯಡ್ ಮಾಡ್ತಾ ಅಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು ಫಸ್ಟು 19.67, 17.67, 16.33, 18 ಮತ್ತು 19, 20. ಓಕೆ, ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ಸೆಂಟರ್ -1, ಇಲ್ಲಿ +1 -1 ತೊಗೊಳ್ತೀವಿ. ಓಕೆ, -1 +1 ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ A is equals to 18 and B is equals to 0.2 is the answer. ಓಕೆ ಸ್ಟೂಡೆಂಟ್ಸ್, ಎಲ್ರದ್ದು ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ ಅಂದ್ಕೊಳ್ತೀನಿ. ಮಾಡಿದ್ದೀರಾ, ನೀವು ಎಫರ್ಟ್ ಹಾಕಿದ್ದೀರಾ ತುಂಬಾ. ಓಕೆ ಸ್ಟೂಡೆಂಟ್ಸ್, ಎಲ್ರಿಗೂ ಸ್ಕೋರ್ ಆಗಲಿ 80 ಔಟ್ ಆಫ್ 80 ಬರಲಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸ್ಟೂಡೆಂಟ್ಸ್, ಇದು ಯಾರಿಗೆ ನೀಡಿದ್ದೇನಲ್ಲ ಅವರಿಗೆ ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ಗೆ ಈ ಚಾನಲ್ ಬಗ್ಗೆ ಹೇಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೂ ಕೂಡ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ಒಂದಿಷ್ಟು ವರ್ಕೌಟ್ ಮಾಡ್ತಾಯಿದ್ದೀನಿ. ಎಂಪ್ಲಾಯಬಿಲಿಟಿ ಸ್ಕಿಲ್ಸು ಅಂದರೆ ಎಲ್ಲ ಎಕ್ಸಾಮ್ಸು ಆಯಿತು. ಈಗ ಕ್ಯಾಟು, ಮ್ಯಾಟು, ಬ್ಯಾಂಕಿಂಗ್ ಎಕ್ಸಾಮ್ಸು, ರೈಲ್ವೆ ಎಕ್ಸಾಮ್ಸ್ಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ಇರಲಿ ನಿಮ್ಮದು ಸಬ್ಸ್ಕ್ರಿಪ್ಷನ್ನು. ಓಕೆ, ನಿಮಗೆ ಒಂದು ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ ಫ್ಯೂಚರಲ್ಲೂ ಕೂಡ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್